ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ತಜ್ಞರು ಕೂಡ ಮಾತಾಡಿದ್ದಾರೆ. ಪ್ರತಿ ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಅಂಶ ಪತ್ತೆಯಾಗಿರುವಂತದ್ದು ಪ್ರತಿ ಮೊಟ್ಟೆಯಲ್ಲಿ AOZ 0.07 ಇಷ್ಟು ಪತ್ತೆಯಾಗಿದೆ. ಪ್ರತಿ ಮೊಟ್ಟೆಯಲ್ಲಿ AOZ 0.7 ನಿಂದ 1 ಇರಬಹುದು. ಈಗಿನ ಸ್ಯಾಂಪಲ್ ಪರೀಕ್ಷೆಯಲ್ಲಿ AOZ 0.7 ವರೆಗೂ ಕಂಡು ಬಂದಿದೆ. AOZ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಮಾನವನಿಗೆ ಇದು ಕ್ಯಾನ್ಸರ್ ತರುತ್ತೆ ಅಂತ ರಿಸರ್ಚ್ ಆಗಿಲ್ಲ. AOZ ಪ್ರಾಣಿಗಳಿಗೆ ಕ್ಯಾನ್ಸರ್ ಕಾರಕ ಆಗುವ ಸಾಧ್ಯತೆಗಳಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದ್ದಿ ಪ್ರಕಾರ ಆಂಟಿಬಯೋಟಿಕ್ ಅಂಶಗಳು ಮೊಟ್ಟೆನಲ್ಲಿ ಕಂಡು ಬಂದಿದೆ ಅಂತ. ಅದು ಕಂಡು ಬಂದಿರೋದು ಯಾವುದೋ ಒಂದು ಮೊಟ್ಟೆ ಸ್ಯಾಂಪಲ್ ನ ಮಾಡಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯಿಂದ ಬಂದಿರೋ ಮೊಟ್ಟೆನ ಸ್ಯಾಂಪಲ್ ತೆಗೆದು ಪ್ರೈವೇಟ್ ಲ್ಯಾಬ್ ಅವರು ಚೆಕ್ ಮಾಡಿದಾಗ AOZ ಪ್ರಮಾಣ ಇದೆ ಅದರಲ್ಲಿ ಅಂತ ಕಂಡು ಬಂದಿದೆ. ಈ AOZ ಅನ್ನೋದು ಒಂದು ಮೆಟಬೊಲೈಟ್, ಅಂದ್ರೆ ಒಂದು ಅಣು, ಆಂಟಿಬಯೋಟಿಕ್ ನಲ್ಲಿ ಇರೋ ಒಂದು ಅಣು ಅಂಶ ಇದು. ಸೊ ಇದ್ರ ಪ್ರಮಾಣ ನಮ್ಮ FSSAI ನಲ್ಲಿ 0.7 ಇಂದ 1 ವರೆಗೂ ಇರಬಹುದು ಅಂತ ಆದ್ಯತೆ ಇದೆ. ಬಟ್ ಆದ್ರೆ ಈಗ ಟೆಸ್ಟ್ ಮಾಡಿರೋದ್ರಲ್ಲಿ 0.7 ಪ್ರಮಾಣ ಕಂಡು ಬಂದಿದೆ. ಬಟ್ ಆದ್ರೆ ಈ AOZ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಕ್ಯಾನ್ಸರ್ ತರುತ್ತೆ ಅನ್ನೋದು ಇನ್ನೂ ಇದು ಪ್ರೂವ್ ಆಗಿಲ್ಲ. ಯಾವ್ದು ರಿಸರ್ಚ್ ವರ್ಕ್ಸ್ ನಡೆದಿಲ್ಲ. ಸೊ ಬಟ್ ಆದ್ರೆ ಈ AOZ ಪ್ರಮಾಣ ಲೈವ್ ಸ್ಟಾಕ್ಸ್ ಅಂದ್ರೆ ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಯಾವುದೇ ಅನಿಮಲ್ ಆಹಾರದಲ್ಲಿ ಕಂಡು ಬಂದ್ರೆ ಖಂಡಿತ ಇದು ಅನಿಮಲ್ಗಳಿಗೆ ಹೆಚ್ಚು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಇದು ಪ್ರಾಣಿಗಳಿಗೆ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ತರುವಂತ ಲಕ್ಷಣಗಳು ಕಂಡು ಬರುತ್ತೆ. ಅಂತ ಪ್ರಾಣಿಗಳನ್ನ ಅಥವಾ ಅಂತ ಪ್ರಾಣಿಯಿಂದ ಬಂದಿರುವಂತ ಮೊಟ್ಟೆಗಳನ್ನ ನಾವು ಸೇವನೆ ಮಾಡಿದ್ರೆ ಖಂಡಿತವಾಗೂ ನಮ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಅದ್ರ ಪ್ರಮಾಣ ಹೆಚ್ಚಿದ್ದಾಗ ಅದು ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ, ಜೆನೆಟಿಕಲಿ ಮಾಡಿಫಿಕೇಶನ್ ಆಗೋ ಸಾಧ್ಯತೆಗಳಿದೆ, ನಮ್ಮ ದೇಹದಲ್ಲಿ ಸೇರ್ಪಡೆ ಆದ್ರೆ ಅನ್ನೋದಿದೆ. ಬಟ್ ಯಾವುದು ಇನ್ನೂ ಪ್ರೂವ್ ಆಗಿಲ್ಲ. ಸೊ ಸ್ಯಾಂಪಲ್ಸ್ ಆಗಲಿ ಟೆಸ್ಟ್ ರಿಪೋರ್ಟ್ಸ್ ಆಗಲಿ. ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ತಜ್ಞರು ಕೂಡ ಮಾತಾಡಿದ್ದಾರೆ. ಪ್ರತಿ ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಅಂಶ ಪತ್ತೆಯಾಗಿರುವಂತದ್ದು ಪ್ರತಿ ಮೊಟ್ಟೆಯಲ್ಲಿ AOZ 0.07 ಇಷ್ಟು ಪತ್ತೆಯಾಗಿದೆ. ಪ್ರತಿ ಮೊಟ್ಟೆಯಲ್ಲಿ AOZ 0.7 ನಿಂದ 1 ಇರಬಹುದು. ಈಗಿನ ಸ್ಯಾಂಪಲ್ ಪರೀಕ್ಷೆಯಲ್ಲಿ AOZ 0.7 ವರೆಗೂ ಕಂಡು ಬಂದಿದೆ. AOZ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಮಾನವನಿಗೆ ಇದು ಕ್ಯಾನ್ಸರ್ ತರುತ್ತೆ ಅಂತ ರಿಸರ್ಚ್ ಆಗಿಲ್ಲ. AOZ ಪ್ರಾಣಿಗಳಿಗೆ ಕ್ಯಾನ್ಸರ್ ಕಾರಕ ಆಗುವ ಸಾಧ್ಯತೆಗಳಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದ್ದಿ ಪ್ರಕಾರ ಆಂಟಿಬಯೋಟಿಕ್ ಅಂಶಗಳು ಮೊಟ್ಟೆನಲ್ಲಿ ಕಂಡು ಬಂದಿದೆ ಅಂತ. ಅದು ಕಂಡು ಬಂದಿರೋದು ಯಾವುದೋ ಒಂದು ಮೊಟ್ಟೆ ಸ್ಯಾಂಪಲ್ ನ ಮಾಡಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯಿಂದ ಬಂದಿರೋ ಮೊಟ್ಟೆನ ಸ್ಯಾಂಪಲ್ ತೆಗೆದು ಪ್ರೈವೇಟ್ ಲ್ಯಾಬ್ ಅವರು ಚೆಕ್ ಮಾಡಿದಾಗ AOZ ಪ್ರಮಾಣ ಇದೆ ಅದರಲ್ಲಿ ಅಂತ ಕಂಡು ಬಂದಿದೆ. ಈ AOZ ಅನ್ನೋದು ಒಂದು ಮೆಟಬೊಲೈಟ್, ಅಂದ್ರೆ ಒಂದು ಅಣು, ಆಂಟಿಬಯೋಟಿಕ್ ನಲ್ಲಿ ಇರೋ ಒಂದು ಅಣು ಅಂಶ ಇದು. ಸೊ ಇದ್ರ ಪ್ರಮಾಣ ನಮ್ಮ FSSAI ನಲ್ಲಿ 0.7 ಇಂದ 1 ವರೆಗೂ ಇರಬಹುದು ಅಂತ ಆದ್ಯತೆ ಇದೆ. ಬಟ್ ಆದ್ರೆ ಈಗ ಟೆಸ್ಟ್ ಮಾಡಿರೋದ್ರಲ್ಲಿ 0.7 ಪ್ರಮಾಣ ಕಂಡು ಬಂದಿದೆ. ಬಟ್ ಆದ್ರೆ ಈ AOZ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಕ್ಯಾನ್ಸರ್ ತರುತ್ತೆ ಅನ್ನೋದು ಇನ್ನೂ ಇದು ಪ್ರೂವ್ ಆಗಿಲ್ಲ. ಯಾವ್ದು ರಿಸರ್ಚ್ ವರ್ಕ್ಸ್ ನಡೆದಿಲ್ಲ. ಸೊ ಬಟ್ ಆದ್ರೆ ಈ AOZ ಪ್ರಮಾಣ ಲೈವ್ ಸ್ಟಾಕ್ಸ್ ಅಂದ್ರೆ ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಯಾವುದೇ ಅನಿಮಲ್ ಆಹಾರದಲ್ಲಿ ಕಂಡು ಬಂದ್ರೆ ಖಂಡಿತ ಇದು ಅನಿಮಲ್ಗಳಿಗೆ ಹೆಚ್ಚು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಇದು ಪ್ರಾಣಿಗಳಿಗೆ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ತರುವಂತ ಲಕ್ಷಣಗಳು ಕಂಡು ಬರುತ್ತೆ. ಅಂತ ಪ್ರಾಣಿಗಳನ್ನ ಅಥವಾ ಅಂತ ಪ್ರಾಣಿಯಿಂದ ಬಂದಿರುವಂತ ಮೊಟ್ಟೆಗಳನ್ನ ನಾವು ಸೇವನೆ ಮಾಡಿದ್ರೆ
ಖಂಡಿತವಾಗೂ ನಮ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಅದ್ರ ಪ್ರಮಾಣ ಹೆಚ್ಚಿದ್ದಾಗ ಅದು ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ, ಜೆನೆಟಿಕಲಿ ಮಾಡಿಫಿಕೇಶನ್ ಆಗೋ ಸಾಧ್ಯತೆಗಳಿದೆ, ನಮ್ಮ ದೇಹದಲ್ಲಿ ಸೇರ್ಪಡೆ ಆದ್ರೆ ಅನ್ನೋದಿದೆ. ಬಟ್ ಯಾವುದು ಇನ್ನೂ ಪ್ರೂವ್ ಆಗಿಲ್ಲ. ಸೊ ಸ್ಯಾಂಪಲ್ಸ್ ಆಗಿ ಟೆಸ್ಟ್ ರಿಪೋರ್ಟ್ಸ್ ಆಗಿ ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ತಜ್ಞರು ಕೂಡ ಮಾತಾಡಿದ್ದಾರೆ. ಪ್ರತಿ ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಅಂಶ ಪತ್ತೆಯಾಗಿರುವಂತದ್ದು, ಪ್ರತಿ ಮೊಟ್ಟೆಯಲ್ಲಿ AOZ 0.07 ಇಷ್ಟು ಪತ್ತೆಯಾಗಿದೆ. ಪ್ರತಿ ಮೊಟ್ಟೆಯಲ್ಲಿ AOZ 0.7 ನಿಂದ 1 ಇರಬಹುದು. ಈಗಿನ ಸ್ಯಾಂಪಲ್ ಪರೀಕ್ಷೆಯಲ್ಲಿ AOZ 0.7 ವರೆಗೂ ಕಂಡು ಬಂದಿದೆ. AOZ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಮಾನವನಿಗೆ ಇದು ಕ್ಯಾನ್ಸರ್ ತರುತ್ತೆ ಅಂತ ರಿಸರ್ಚ್ ಆಗಿಲ್ಲ. AOZ ಪ್ರಾಣಿಗಳಿಗೆ ಕ್ಯಾನ್ಸರ್ ಕಾರಕ ಆಗುವ ಸಾಧ್ಯತೆಗಳಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದ್ದಿ ಪ್ರಕಾರ ಆಂಟಿಬಯೋಟಿಕ್ ಅಂಶಗಳು ಮೊಟ್ಟೆನಲ್ಲಿ ಕಂಡು ಬಂದಿದೆ ಅಂತ. ಅದು ಕಂಡು ಬಂದಿರೋದು ಯಾವುದೋ ಒಂದು ಮೊಟ್ಟೆ ಸ್ಯಾಂಪಲ್ ನ ಮಾಡಿದಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯಿಂದ ಬಂದಿರೋ ಮೊಟ್ಟೆನ ಸ್ಯಾಂಪಲ್ ತೆಗೆದು ಪ್ರೈವೇಟ್ ಲ್ಯಾಬ್ ಅವರು ಚೆಕ್ ಮಾಡಿದಾಗ AOZ ಪ್ರಮಾಣ ಇದೆ ಅದರಲ್ಲಿ ಅಂತ ಕಂಡು ಬಂದಿದೆ. ಈ AOZ ಅನ್ನೋದು ಒಂದು ಮೆಟಬೊಲೈಟ್, ಅಂದ್ರೆ ಒಂದು ಅಣು, ಆಂಟಿಬಯೋಟಿಕ್ ನಲ್ಲಿ ಇರೋ ಒಂದು ಅಣು ಅಂಶ ಇದು. ಸೊ ಇದ್ರ ಪ್ರಮಾಣ ನಮ್ಮ FSSAI ನಲ್ಲಿ 0.7 ಇಂದ 1 ವರೆಗೂ ಇರಬಹುದು ಅಂತ ಆದ್ಯತೆ ಇದೆ. ಬಟ್ ಆದ್ರೆ ಈಗ ಟೆಸ್ಟ್ ಮಾಡಿರೋದ್ರಲ್ಲಿ 0.7 ಪ್ರಮಾಣ ಕಂಡು ಬಂದಿದೆ. ಬಟ್ ಆದ್ರೆ ಈ AOZ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಕ್ಯಾನ್ಸರ್ ತರುತ್ತೆ ಅನ್ನೋದು ಇನ್ನೂ ಎಲ್ಲೂ ಪ್ರೂವ್ ಆಗಿಲ್ಲ, ಯಾವ್ದು ರಿಸರ್ಚ್ ವರ್ಕ್ಸ್ ನಡೆದಿಲ್ಲ. ಸೊ ಬಟ್ ಆದ್ರೆ ಈ AOZ ಪ್ರಮಾಣ ಲೈಫ್ ಸ್ಟಾಕ್ಸ್ ಅಂದ್ರೆ ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಯಾವುದೇ ಅನಿಮಲ್ ಆಹಾರದಲ್ಲಿ ಕಂಡು ಬಂದ್ರೆ ಖಂಡಿತ ಇದು ಅನಿಮಲ್ಗಳಿಗೆ ಹೆಚ್ಚು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಇದು ಪ್ರಾಣಿಗಳಿಗೆ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ತರುವಂತ ಲಕ್ಷಣಗಳು ಕಂಡು ಬರುತ್ತೆ. ಅಂತ ಪ್ರಾಣಿಗಳನ್ನ ಅಥವಾ ಅಂತ ಪ್ರಾಣಿಯಿಂದ ಬಂದಿರುವಂತ ಮೊಟ್ಟೆಗಳನ್ನ ನಾವು ಸೇವನೆ ಮಾಡಿದ್ರೆ ಖಂಡಿತವಾಗೂ ನಮ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಅದ್ರ ಪ್ರಮಾಣ ಹೆಚ್ಚಿದ್ದಾಗ ಅದು ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ, ಜೆನೆಟಿಕಲಿ ಮಾಡಿಫಿಕೇಶನ್ ಆಗೋ ಸಾಧ್ಯತೆಗಳಿದೆ, ನಮ್ಮ ದೇಹದಲ್ಲಿ ಸೇರ್ಪಡೆ ಆದ್ರೆ ಅನ್ನೋದಿದೆ. ಬಟ್ ಯಾವುದು ಇನ್ನೂ ಪ್ರೂವ್ ಆಗಿಲ್ಲ. ಸೊ ಸ್ಯಾಂಪಲ್ಸ್ ಆಗಿ ಟೆಸ್ಟ್ ರಿಪೋರ್ಟ್ಸ್ ಆಗಿ ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ತಜ್ಞರು ಕೂಡ ಮಾತಾಡಿದ್ದಾರೆ. ಪ್ರತಿ ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಅಂಶ ಪತ್ತೆಯಾಗಿರುವಂತದ್ದು, ಪ್ರತಿ ಮೊಟ್ಟೆಯಲ್ಲಿ AOZ 0.07 ಇಷ್ಟು ಪತ್ತೆಯಾಗಿದೆ. ಪ್ರತಿ ಮೊಟ್ಟೆಯಲ್ಲಿ AOZ 0.7 ನಿಂದ 1 ಇರಬಹುದು. ಈಗಿನ ಸ್ಯಾಂಪಲ್ ಪರೀಕ್ಷೆಯಲ್ಲಿ AOZ 0.7 ವರೆಗೂ ಕಂಡು ಬಂದಿದೆ. AOZ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಮಾನವನಿಗೆ ಇದು ಕ್ಯಾನ್ಸರ್ ತರುತ್ತೆ ಅಂತ ರಿಸರ್ಚ್ ಆಗಿಲ್ಲ. AOZ ಪ್ರಾಣಿಗಳಿಗೆ ಕ್ಯಾನ್ಸರ್ ಕಾರಕ ಆಗುವ ಸಾಧ್ಯತೆಗಳಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದ್ದಿ ಪ್ರಕಾರ ಆಂಟಿಬಯೋಟಿಕ್ ಅಂಶಗಳು ಮೊಟ್ಟೆನಲ್ಲಿ ಕಂಡು ಬಂದಿದೆ ಅಂತ. ಅದು ಕಂಡು ಬಂದಿರೋದು ಯಾವುದೋ ಒಂದು ಮೊಟ್ಟೆ ಸ್ಯಾಂಪಲ್ ನ ಮಾಡಿದಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯಿಂದ ಬಂದಿರೋ ಮೊಟ್ಟೆನ ಸ್ಯಾಂಪಲ್ ತೆಗೆದು ಪ್ರೈವೇಟ್ ಲ್ಯಾಬ್ ಅವರು ಚೆಕ್ ಮಾಡಿದಾಗ AOZ ಪ್ರಮಾಣ ಇದೆ ಅದರಲ್ಲಿ ಅಂತ ಕಂಡು ಬಂದಿದೆ. ಈ AOZ ಅನ್ನೋದು ಒಂದು ಮೆಟಬೊಲೈಟ್, ಅಂದ್ರೆ ಒಂದು ಅಣು, ಆಂಟಿಬಯೋಟಿಕ್ ನಲ್ಲಿ ಇರೋ ಒಂದು ಅಣು ಅಂಶ ಇದು. ಸೊ ಇದ್ರ ಪ್ರಮಾಣ ನಮ್ಮ FSSAI ನಲ್ಲಿ 0.7 ಇಂದ 1 ವರೆಗೂ ಇರಬಹುದು ಅಂತ ಆದ್ಯತೆ ಇದೆ. ಬಟ್ ಆದ್ರೆ ಈಗ ಟೆಸ್ಟ್ ಮಾಡಿರೋದ್ರಲ್ಲಿ 0.7 ಪ್ರಮಾಣ ಕಂಡು ಬಂದಿದೆ. ಬಟ್ ಆದ್ರೆ ಈ AOZ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಕ್ಯಾನ್ಸರ್ ತರುತ್ತೆ ಅನ್ನೋದು ಇನ್ನೂ ಎಲ್ಲೂ ಪ್ರೂವ್ ಆಗಿಲ್ಲ, ಯಾವ್ದು ರಿಸರ್ಚ್ ವರ್ಕ್ಸ್ ನಡೆದಿಲ್ಲ. ಸೊ ಬಟ್ ಆದ್ರೆ ಈ AOZ ಪ್ರಮಾಣ ಲೈಫ್ ಸ್ಟಾಕ್ಸ್ ಅಂದ್ರೆ ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಯಾವುದೇ ಅನಿಮಲ್ ಆಹಾರದಲ್ಲಿ ಕಂಡು ಬಂದ್ರೆ ಖಂಡಿತ ಇದು ಅನಿಮಲ್ಗಳಿಗೆ ಹೆಚ್ಚು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಇದು ಪ್ರಾಣಿಗಳಿಗೆ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ತರುವಂತ ಲಕ್ಷಣಗಳು ಕಂಡು ಬರುತ್ತೆ. ಅಂತ
ಪ್ರಾಣಿಗಳನ್ನ ಅಥವಾ ಅಂತ ಪ್ರಾಣಿಯಿಂದ ಬಂದಿರುವಂತ ಮೊಟ್ಟೆಗಳನ್ನ ನಾವು ಸೇವನೆ ಮಾಡಿದ್ರೆ ಖಂಡಿತವಾಗೂ ನಮ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂತ ಅಂದ್ರೆ ಅದ್ರ ಪ್ರಮಾಣ ಹೆಚ್ಚಿದ್ದಾಗ ಅದು ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ, ಜೆನೆಟಿಕಲಿ ಮಾಡಿಫಿಕೇಶನ್ ಆಗೋ ಸಾಧ್ಯತೆಗಳಿದೆ, ನಮ್ಮ ದೇಹದಲ್ಲಿ ಸೇರ್ಪಡೆ ಆದ್ರೆ ಅನ್ನೋದಿದೆ. ಬಟ್ ಯಾವುದು ಇನ್ನೂ ಪ್ರೂವ್ ಆಗಿಲ್ಲ. ಸೊ ಸ್ಯಾಂಪಲ್ಸ್ ಆಗ್ಲಿ ಟೆಸ್ಟ್ ರಿಪೋರ್ಟ್ಸ್ ಆಗ್ಲಿ